हाँ तो ದ್ವಿಚಕ್ರ ವಾಹನ ಮಾಲೀಕರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏನಿವತ್ತು ಪ್ರಗತಿಪರ ಸಂಘಟನೆಯೆಲ್ಲ ಬಂದ್ಗೆ ಕರೆ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ನಮ್ಮ ಸಂಘದ ವತಿಯಿಂದ ನಾವು ಭಾಗವಹಿಸಿದ ಅವರಿಗೆ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಎಲ್ಲ ನಮ್ಮ ಮೆಕ್ಯಾನಿಕ್ ಬಾಂಧವರೆಲ್ಲ ಪಾಲ್ಗೊಂಡು ಏನು ನಾವು ನೀವೆಲ್ಲ ನೋಡಿದ್ದೀರಾ ಕೇಳಿದ್ದೀರಾ. ಏನು ಅಮಿತ್ ಶಾ ಅವರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವಮಾನ ಮಾಡಿ ಒಂದು ಹೇಳಿಕೆ ಕೊಟ್ಟಿದ್ರು. ಅದರ ವಿರುದ್ಧವಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೀರಿ. ಇದೇ ರೀತಿ ಅವರು ರಾಜೀನಾಮೆಯನ್ನು ಬಿಜೆಪಿ ರಾಜೀನಾಮೆಯನ್ನು ಪಡಿಬೇಕು, ಅವರ ವಜಾ ಬೇಕು ಅಂತ ನಾವು ಈ ಮೂಲಕ ಎಲ್ಲ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿಯನ್ನು ಮಾಡ್ತೀವಿ. ನಾವು ಇಲ್ಲಿ ಬಂದಿರೋದು ನಮ್ಮ ಟೂ ವೀಲರ್ ಅಸೋಸಿಯೇಷನ್ನಿಂದ ಬಂದಿರೋ ಟೂ ವೀಲರ್ ಮೆಕ್ಯಾನಿಕ್ಸ್ ಎಲ್ಲ ಏನೋ ಒಂದು ಮೀಟಿಂಗ್ ಮಾಡಬೇಕಾದ್ರೆ ಆ ಸಿಟಿ ಕಾಲ್ ಮಾಡಬೇಕು. ಯಾರು ಬರೋಲ್ಲ, ಅಂಬೇಡ್ಕರ್ ಹೆಸರು ತಗೊಂಡ್ರೆ ಎಲ್ಲರೂ ಸೇರಿದ್ದಾರೆ. ಇದಕ್ಕೆ ನಮಗೆ ನ್ಯಾಯ ಕೊಡಬೇಕು. ನಮ್ಮ ಪೊಲಿಟಿಷಿಯನ್ ದೊಡ್ಡ ಪೋಸ್ಟಲ್ಲಿ ಇದ್ದಾರಲ್ಲ, ಅವ್ರು ನಮಗೆ ಹೆಲ್ಪ್ ಮಾಡಬೇಕು. ಅಂಬೇಡ್ಕರ್ಗೋಸ್ಕರ ನಾವು ಮುಂದೆ ಬಂದಿದ್ದೀವಿ. ಒಂದು ಬರಬೇಕಾದ್ರೆ ದುಡ್ಡು ಕೊಟ್ಟು ತರಿಸ್ಕೊಂತಾರೆ ಜನಗಳಿಗೆ, ಬಟ್ ನಾವು ಅದರ ಮಾಡಿಲ್ಲ. ನಾವು ಬಂದಿರೋದು ಸಂವಿಧಾನಕ್ಕೋಸ್ಕರ ನ್ಯಾಯ ಕೊಡಿಸೋದು ನಿಮ್ಮ ಜವಾಬ್ದಾರಿ ಸರ್. ಸ್ವಲ್ಪ ಏನು ಮಾಡಬೇಕು ಮಾಡಿ ಕೊಡಿಸಿ ಸರ್ ನೀವು. ಶುಕ್ರಿಯಾ. अरे भाई आओ। आज शहर के तमाम कौम के लोगों ने मिलकर बाबा साहब अम्बेडकर के खिलाफ जो अमित शाह ने गलत बयान दिया था उसके खिलाफ उसका विरोध करते हुए शहर कोलार बंद किया गया और ये बंद सक्सेस हुआ, कामयाब हुआ। इस तरीके से यहाँ पर क्लॉक टावर में भी सुबह से एक दुकान भी खोली गई। मेरा मतलब कहने का पूरा शहर ही आज बंद रहा, पूरा शहर बंद रहा। मैं तमाम शहर कोलार वालों से दिल की गहराइयों से जो भी तंजीमें इस बंद के लिए काम किए उनकी तारीफ शुक्रिया अदा करता हूँ। ಹೋದ ತಿಂಗಳು ಸಂಸತ್ ಭವನದಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು. ಅದು ಖಂಡಿಸ್ತಾ ಇವತ್ತು ಬೆಳಗಿನ 5 ಗಂಟೆ ಜಾವದಿಂದ ಸಾಯಂಕಾಲ 5 ಗಂಟೆವರೆಗೂ ಒಂದು ಮುಷ್ಕರ ಅಂದರೆ ಒಂದು ಸ್ಟ್ರೈಕ್ ಒಂದು ಬಂದ್ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತುರ್ತು ಸೇವೆ, ಆಂಬುಲೆನ್ಸು, ಮೆಡಿಕಲ್ಲು ಇದು ಬಿಟ್ಟು ಎಲ್ಲರೂ 99% ಭಾಗ ನಮ್ಮನ್ನು ಈ ಸ್ಟ್ರೈಕ್ನ ಬೆಂಬಲಿಸಿದ್ದಾರೆ. ಈ ಸಂದೇಶವನ್ನು ಇಡೀ ಇಂಡಿಯಾಗೆ ನಾವು ಕೊಡ್ತಾ ಇದ್ದೀವಿ. ಕೋಲಾರಿಂದ ಕೋಲಾರ ಅಂದರೆ ಪುಟ್ಟಪಲ್ಲಿ ರಾಮಕಲೆ ಅವರ ಹೀಗೆ ಸರ್ಜಮಿನ ಟಿಪ್ಪು ಅಂತಾರೆ. ಇದಕ್ಕೆ ಇಲ್ಲಿಂದ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ತಕ್ಷಣ ಗಡೀಪಾರ ಅಮಿತ್ ಶಾ ಅನ್ನಾಯಕ ಮಂತ್ರಿ ಅವ್ರನ್ನ ರಾಜೀನಾಮೆ ಪಡೆದು ಅವನ್ನ ಗಡೀಪಾರು ಮಾಡಿದ್ವಿ, ಅವನ್ನ ಬಂಧಿಸಬೇಕು ಅಂತ ನಾವು ಎಲ್ಲ ಕೋಲಾರ ಜನರಿಂದ ಒತ್ತಾಯಿಸ್ತೀವಿ. ಇಲ್ಲಿಂದ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿಂದ ಹಂತವಾಗಿ ಇದು ಡೆಲ್ಲಿವರೆಗೂ ತಲುಪಲೇಬೇಕು. ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಸಿಟಿಯಲ್ಲೂ, ಪ್ರತಿ ಕ್ಯಾಪಿಟಲ್ ಸಿಟಿಯಲ್ಲೂ ಈ ಮುಷ್ಕರವನ್ನು ಹಮ್ಮಿಕೊಳ್ಳುತ್ತೀವಿ. ಈ ವ್ಯಕ್ತಿ 420 ಅನ್ಲಾಯಕ್ ದುರಾಮತಿ ಅಮಿತ್ ಶಾ ರಾಜೀನಾಮೆ ಕೊಡೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಈ ಬೋಡಿ ಮಗ ಇವತ್ತು ಗೃಹ ಮಂತ್ರಿ ಆಗಿದ್ದಾನೆ. ಇಲ್ಲಾಂದರೆ ಈ ಗೃಹ ಮಂತ್ರಿ ಆಗೋಕ್ಕೂ ಆಗಿಲ್ಲ. ಆದ್ದರಿಂದ ನಾವೆಲ್ಲರೂ ಮನವಿ ಮಾಡ್ತೀವಿ. ಯಾವ ರೀತಿ ಕೋಲಾರ ಜನ ನಮ್ಮನ್ನು ಬೆಂಬಲಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ತಮ್ಮ ಕೆಲಸಗಳನ್ನು ಬಂದು ಮಾಡಿ ನಮ್ಮನ್ನು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದಾರೋ ಎಲ್ರಿಗೂ ನನ್ನ ಹೃದಯಪೂರ್ವಕ ತಿಳಿಸಿ ಜೈ ಹಿಂದ್ ಜೈ ಭೀಮ್. स्लोगन आगो आवाज आ गया ಕೂಗಿ ನಾವು ಬಂದ್ರೆ ಈ ಕಡೆ ಕೂಗಿ ಧಿಕ್ಕಾರ
ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರ ಮಾತಾಡುತ್ತಿದ್ದ ಅಂಬೇಡ್ಕರ್ ಅಮಿತ್ ಶಾಗೆ ಧಿಕ್ಕಾರ 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 ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಕೊಡಲೇಬೇಕು ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ ಜಲ್ಸಬಲು ಪರ್ಸಬಲು ಜಲ್ಸಬಲು ಪರ್ಸಬಲು ಜಲ್ಸಬಲು ಪರ್ಸಬಲು ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ ತೊಲಗಿಸಿ 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 ಅಮಿತ್ ಶಾ ತೊಲಗಿಸಿ ದೇಶದ್ರೋಹಿ ಅಮಿತ್ ಶಾರನ್ನು ಖಂಡಿಸಬೇಕು ಬೇಕು ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು भाई जरा ऐसा आ जाओ भाई ಬೇಕು ಎಂತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಂತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಂತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಮಿತ್ ಶಾಗೆ ಧಿಕ್ಕಾರ आ जाओ इधर से आ जाओ ಧಿಕ್ಕಾರ ಧಿಕ್ಕಾರ अमित शागे ಧಿಕ್ಕಾರ 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 ऐसा आ जाओ ಧಿಕ್ಕಾರ 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 ಬೇಕು ಬೇಕು ನ್ಯಾಯ ಬೇಕು 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 ನ್ಯಾಯ ಬೇಕು ಜೈ 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 ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಬೇಕು ಬೇಕು ನ್ಯಾಯ ಬೇಕು 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 ನ್ಯಾಯ ಬೇಕು 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 ನ್ಯಾಯ ಬೇಕು 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 ನ್ಯಾಯ ಬೇಕು ಎಂತಕ್ಕಾಗಿ ಹೋರಾಟ ಎಂತಕ್ಕಾಗಿ ಹೋರಾಟ ಎಲ್ಲರಿಗಾಗಿ ಹೋರಾಟ ಎಂತಕ್ಕಾಗಿ ಹೋರಾಟ ಎಲ್ಲರಿಗಾಗಿ ಹೋರಾಟ ಬೇಕು ಬೇಕು ನ್ಯಾಯ ಬೇಕು ಡೌನ್ ಡೌನ್ बीजेपी हाँ चलो आवाज में ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಅಮಿತ್ ಶಾ ಡೌನ್ ಡೌನ್ ಅಮಿತ್ ಶಾ ಡೌನ್ ಡೌನ್ ಅಮಿತ್ ಶಾ ಡೌನ್ ಡೌನ್ ಅಮಿತ್ ಶಾ ಬಿಜೆಪಿ ಸಿರುಲೋ ಪಂಗ ಸಿರುಲೋ ಪಂಗ ಬಿಜೆಪಿ ದೊಂಗ ಸಿರುಲೋ ಪಂಗ ಬಿಜೆಪಿ ದೊಂಗ ಸಿರುಲೋ ಪಂಗ ಬಿಜೆಪಿ ದೊಂಗ ಡೌನ್ ಡೌನ್ ಬಿಜೆಪಿ 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 ಓಕೆ ಸರ್ ಹೇಳಿ ನಾವು ಸುಮಾರು ಒಂದು 30 ವರ್ಷದಿಂದ ಹೋರಾಟಗಾರರು. ಈಗ ಬಂದ್ ಮಾಡಿರುವಂಥ ಉದ್ದೇಶ ಏನಂದರೆ BJP ವಿರುದ್ಧ ಅಮಿತ್ ಶಾ ವಿರುದ್ಧ ಬಂದ್ ಮಾಡಿರೋ ಉದ್ದೇಶ BJP ವಿರುದ್ಧ ಅಮಿತ್ ಶಾ ವಿರುದ್ಧ ಬಂದ್ ಮಾಡ್ತಾರೆ. ಕಾರಣ ಏನಂದರೆ ನಮ್ಮ ಅಂಬೇಡ್ಕರ್ ಸಾಹೇಬ್ರನ್ನ ಟೀಕೆ ಅಂದರೆ ಒಂಥರ ನೆಗ್ಲಿಜೆನ್ಸ್ ಆಗಿ ಮಾತಾಡಿದ್ದಾನೆ. ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂತಿರಲ್ಲ, ಅಂಬೇಡ್ಕರ್ ಶೋ ಆಗಿಬಿಟ್ಟಿದೆ ನಿಮಗೆ, ನಿಮ್ಗೆ ಗೊತ್ತಾ ಶೋ ಆಗ್ತಿದೆ ಅಂಬೇಡ್ಕರ್ ಅನ್ನೋದು ಅಂತೇಳಿ. ಅಂಬೇಡ್ಕರ್ ಏನು ಬರುತ್ತೆ ಅದೇ ಏನು ರಾಮ ರಾಮ ಅಂದರೆ ಸ್ವರ್ಗ ಸಿಕ್ಕುತ್ತೆ ಹೇಳಿದ್ದಾನೆ. ಅವನಿಗೆ ಸ್ವರ್ಗ ಅಮಿತ್ ಶಾ ಇಟ್ಕೊಂಡು ಸ್ವರ್ಗನ, ನಮ್ಗೆ ಸ್ವರ್ಗ ಬೇಡ. ಅಂಬೇಡ್ಕರ್ ನಮ್ಗೆ ಕೊಟ್ಟಿರೋ ಅಂಥ ಸಂವಿಧಾನನೇ ಸ್ವರ್ಗ, ಅಂಬೇಡ್ಕರೇ ನಮ್ಮ ದೇವರು. ಅಂಬೇಡ್ಕರ್ ವಿರುದ್ಧ ಮಾತಾಡೋದಕ್ಕೆ ನಾವು ಈ ಹೋರಾಟ ಅವನು ಅಮಿತ್ ಶಾ ರಾಜೀನಾಮೆ ಕೊಡಲಿ, ಅವನು BJPಯಿಂದ ವಜಾ ಮಾಡಬೇಕು, ಬಹಿಷ್ಕಾರ ಆಗಬೇಕು, 10 ವರ್ಷ ಬಹಿಷ್ಕಾರ ಆಗಬೇಕು. ಅದುವರೆಗೂ ನಾವು ಹೋರಾಟ ನಿಲ್ಲಿಸೋಣ. ಇವತ್ತು ಬೆಳಿಗ್ಗೆ ನಿತ್ಯ ಬ್ರೇಕಿಂಗ್ ನ್ಯೂಸ್ ಬರ್ತಾ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಬಿಟ್ಟಿದ್ದೆಲ್ಲ ಹೌದು, ನಿತೀಶ್ ಕುಮಾರ್ ಕೊಟ್ಟಿದ್ದಾರೆ ರಾಜೀನಾಮೆ. ಅಮಿತ್ ಶಾ ವಿರುದ್ಧ ಮಾಡ್ತಾ ಇದ್ದೀವಿ. ಅಮಿತ್ ಶಾಗೆ ಯಾವುದಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ಅಂಬೇಡ್ಕರ್ ಬೆಳೆದಿರೋ ಸಂವಿಧಾನ ಅಡಿಯಲ್ಲಿ ಇರೋದು ರಾಷ್ಟ್ರ ಗೃಹಮಂತ್ರಿ ಆ ಪದವಿಗೊಂದು ಏಕ್ತಿ ಇಲ್ಲ. ನಮ್ಮಲ್ಲಿ ಯಾರಿಗಾದ್ರೂ ಕೊಟ್ಟರೆ ಕೂಡ ಭಾರಿ ಭಕ್ತಿಯಿಂದ ಮಾಡ್ತೀವಿ ಆ ಪದವಿನ. ಆ ಪದವಿಗೆ ಏಕ್ತಿಲ್ದಿರೋಂಥ ಅಮಿತ್ ಶಾ ವಿಧಾನಸೌಧ ಅನ್ನೋದು ಅದ್ರ ಬಗ್ಗೆನೇ ಗೊತ್ತಿಲ್ಲ. ವಿಧಾನಸೌಧ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಏನು, ಪಾರ್ಲಿಮೆಂಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಆತನಿಗೆ. ಗೊತ್ತಿದ್ರೆ ಆ ಮಾತಾಡೋಕ್ಕೆ ಆತನಿಗೆ ಅದನ್ನು ಆಗ್ತಾ ಇರಲ್ಲ. ಯಾಕಂದರೆ ಆ ಮಾತಾಡೋದಕ್ಕೆ ಒಂದು ಇದಿದೆ. ಅಂಬೇಡ್ಕರ್ ಅಂದ್ರೇನು? ಅಂಬೇಡ್ಕರ್ ಒಂದು ಶೋ ಇಟ್ಕೊಂಡಿದ್ದೀರಲ್ಲ, ಅಂಬೇಡ್ಕರ್ ಶೋ ಇಟ್ಕೊಂಡಿದ್ದೀರ. ಅಂಬೇಡ್ಕರ್ ಅಂದರೆ ದೇವರು. ಅವರು ಬಂದು ಸಂವಿಧಾನ ಬೆಳೆದಿರೋದು ಆ ಕಾಲದಿಂದ ಒಳ್ಳೆ ಹೋರಾಟಗಾರರು. ಇವತ್ತು ಅಂಬೇಡ್ಕರ್ ಹುಟ್ಟಿಲ್ಲ ಅಂದಿದ್ರೆ ನಾವು ಬಂದು ಎಲ್ಲಿರ್ತಾ ಇದ್ದೀವಿ ಒಂಚೂರು ಅರ್ಥ ಮಾಡ್ಕೊಂಡು ನಮಗೆ ಒಂಥರ ಭಯ ಆಗುತ್ತೆ.
ಅವರೇ ನಮಗಾಗಿ ಹುಟ್ಟಿರೋ ದೇವರು, ನಮ್ಮ ದೇವರು ಅವರ ಅಂಬೇಡ್ಕರ್. ಅವ್ರ ವಿರುದ್ಧ ಅಮಿತ್ ಶಾ ಮಾತಾಡೋದಕ್ಕೆ ಅಮಿತ್ ಶಾನ ಗಡಿ ಪಾರ್ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಮಿತ್ ಶಾ. BJP ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಈ ದಲಿತ ಸಮುದಾಯ ಬೇಕು, ನಾಳೆ ಕಾಲಕ್ಕೆ ನಮ್ಗೆ ಯೂಸ್ ಆಗ್ತಾರೆ, ಮುಸ್ಲಿಂ ಸಮುದಾಯ ಬೇಕು, ನಾಳೆ ಕಾಲಕ್ಕೆ ಯೂಸ್ ಆಗ್ತಾರೆ ಅಂದರೆ ಅವ್ರಿಗೆ ಯಾವುದು ಇದು ನೋಡ್ದಿರೋ ಅಮಿತ್ ಶಾನ ವಜಾ ಮಾಡಬೇಕು ಫಸ್ಟು. ಅದಕ್ಕಾಗಿ ನಾವು ಅಮಿತ್ ಶಾನ ವಜಾ ಮಾಡಲಿಲ್ಲ, ರಾಜೀನಾಮೆ ಕೊಡಲಿಲ್ಲ ಅಂದರೆ ನಾವು ಇನ್ನು ಮುಂದೆ ಹೋರಾಟ ಇದೆ, ರಾಜ್ಯದಂಥ ಹೋರಾಟ ನಡೀತೈತೆ. ಈಗ ಕೋಲಾರಲ್ಲಿ ಒಂದು ಸಲ ಕಿಡಿ ಬಿತ್ತಂದರೆ ಹೌದು ನಮ್ಮ ಕೋಲಾರೇ ಹೋರಾಟದಲ್ಲಿ ತವರೂರು ಇದು. ಇಲ್ಲಿ ಬೆಂಕಿ ಸ್ಟಾರ್ಟ್ ಆಯ್ತು ಅಂದರೆ ಪ್ರಪಂಚನೇ ಬೆಂಕಿ ಎಲ್ಲ ಹಚ್ಕೊಳ್ತೈತೆ, ಆ ಮಟ್ಟಿಗೆ ಕೋಲಾರ. ಅದಕ್ಕೆ ಅಮಿತ್ ಶಾನ ಯಾವುದೇ ಮಾನ ಮರ್ಯಾದೆ ವಜಾಗೊಳಿಸಿ, BJP ಸರ್ಕಾರ ವಜಾಗೊಳಿಸಿ ಏನು ಆಗ BJP ಸರ್ಕಾರ ಒಪ್ತೀವಿ ನಾವು, ಇಲ್ಲಾಂದ್ರೆ ಒಪ್ಪಿನಿಲ್ಲ ನಮಗೆ. BJP ಸರ್ಕಾರಕ್ಕೆ ಯಾವತ್ತೂ ಧಿಕ್ಕಾರ ಆಗ್ತದೆ. ಮುಗಿಸಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.